ಪ್ರೈಸ್ ದ ಲಾರ್ಡ್ ಜೀಸಸ್. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯಗಳನ್ನು ಓದುವಂಥವರು, ಕೇಳುವಂಥವರು, ಈ ಮಾತುಗಳಂತೆ ಕೈಕೊಂಡು ನಡೆಯುವಂಥವರು ಧನ್ಯರು. ಕೀರ್ತನೆ 94, ಸಾಮ್ 94. ಯೆಹೋವನೇ, ಮುಯ್ಯಿ ತೀರಿಸುವ ದೇವರೇ, ಮುಯ್ಯಿ ತೀರಿಸುವ ದೇವರೇ, ಪ್ರಕಾಶಿಸು. ಲೋಕದ ನ್ಯಾಯಾಧಿಪತಿಯೇ ಏಳು, ಗರ್ವಿಷ್ಠರಿಗೆ ಪ್ರತಿಫಲವನ್ನು ಕೊಡು. ಯೆಹೋವನೇ, ದುಷ್ಟರು ಎಲ್ಲಿಯವರೆಗೆ ಹಿಗ್ಗುತ್ತಿರಬೇಕು? ಕೆಡುಕರೆಲ್ಲರೂ ಉಬ್ಬಿಕೊಂಡು ಅಹಂಕಾರವನ್ನು ಕಕ್ಕುತ್ತಾರೆ. ಯೆಹೋವನೇ, ನಿನ್ನ ಪ್ರಜೆಯನ್ನು ಜಜ್ಜು ಹಾಕುತ್ತಾರೆ, ನಿನ್ನ ಸ್ವಾಸ್ಥ್ಯವನ್ನು ಕುಗ್ಗಿಸಿ ಬಿಡುತ್ತಾರೆ. ವಿಧವೆಯನ್ನು, ಪರದೇಶಿಯನ್ನು ಕೊಲ್ಲುತ್ತಾರೆ, ಅನಾಥರನ್ನು ಹತಮಾಡುತ್ತಾರೆ. ಯಾಹೂ ನೋಡುವುದೇ ಇಲ್ಲ, ಯಾಕೋಬ್ಯರು ದೇವರು ಲಕ್ಷಿಸುವುದೇ ಇಲ್ಲ ಅನ್ನುತ್ತಾರೆ. ಪಶುಪ್ರಾಯರಾದ ಪ್ರಜೆಗಳಿಗ ಲಕ್ಷಿಸಿರಿ. ಹುಚ್ಚರೇ, ನಿಮಗೆ ಬುದ್ಧಿ ಬರುವುದು ಯಾವಾಗ? ಕಿವಿ ಮಾಡಿದವನು ಕೇಳನೋ? ಕಣ್ಣು ಕಟ್ಟವನು ನೋಡನೋ? ಜನಾಂಗಗಳನ್ನು ಶಿಕ್ಷಿಸುವವನು, ಮನುಷ್ಯರಿಗೆ ಬುದ್ಧಿ ಕಲಿಸುವವನು ಗದರಿಸನೋ? ಮನುಷ್ಯನ ಯೋಚನೆಗಳು ಉಸಿರೇ ಎಂದು ಯೆಹೋವನು ತಿಳಿದುಕೊಳ್ಳುತ್ತಾನೆ. ಯಾಹುವೇ, ನೀನು ಯಾವನನ್ನು ಶಿಕ್ಷಿಸಿ ಧರ್ಮೋಪದೇಶವನ್ನು ಮಾಡುತ್ತೀಯೋ ಅವನೇ ಧನ್ಯನು. ಅಂಥವನನ್ನು ದುಷ್ಟನಿಗೋಸ್ಕರ ಗುಂಡಿಯು ಅಗೆಯಲ್ಪಡುವ ತನಕ ಆಪತ್ತಿನಲ್ಲಿಯೂ ಸಮಾಧಾನಪಡಿಸುತ್ತಿ. ಯೆಹೋವನು ತನ್ನ ಜನರನ್ನು ಬೇಡವೆಂದು ತಳ್ಳಿಬಿಡುವುದಿಲ್ಲ, ತನ್ನ ಸ್ವಾಸ್ಥ್ಯವನ್ನು ಕೈಬಿಡುವುದಿಲ್ಲ. ನ್ಯಾಯ ತೀರ್ಪು ನೀತಿಗೆ ತಿರುಗಿಕೊಳ್ಳುವುದು. ಯಥಾರ್ಥ ಚಿತ್ತರೆಲ್ಲರೂ ಅದನ್ನೇ ಅನುಸರಿಸುವರು. ದುಷ್ಟರಿಗೆ ವಿರೋಧವಾಗಿ ನನಗೋಸ್ಕರ ಏಳುವವರು ಯಾರು? ಕೆಡುಕರಿಗೆ ವಿರೋಧವಾಗಿ ನನಗೋಸ್ಕರ ಎದ್ದು ನಿಲ್ಲುವವರು ಯಾರು? ಯೆಹೋವನ ಸಹಾಯವಿಲ್ಲದಿದ್ದರೆ ಇಷ್ಟರಲ್ಲೇ ಸಮಾಧಿ ಸೇರುತ್ತಿದ್ದೆನು. ಯೆಹೋವನೇ, ನನ್ನ ಕಾಲು ಜಾರಿತೆಂದು ಅಂದಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಯಿತು. ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ. ಧರ್ಮಶಾಸ್ತ್ರದ ನೆವನದಿಂದ ಕೆಡುಕಲ್ಪಡುವ ನಾಶಕರ ನ್ಯಾಯಸ್ಥಾನಕ್ಕೂ ನಿನಗೂ ಸಂಬಂಧವೇನು? ಜೀವ ತೆಗೆಯಬೇಕೆಂದು ನೀತಿವಂತರ ಮೇಲೆ ಬೀಳುತ್ತಾರೆ, ನಿರಾಪರಾಧಿಗಳಿಗೆ ಮರಣಶಿಕ್ಷೆ ವಿಧಿಸುತ್ತಾರೆ. ಆದರೆ ಯೆಹೋವನು ನನ್ನ ದುರ್ಗವು, ನನ್ನ ದೇವರು, ಆಶ್ರಯಗಿರಿಯೂ ಆಗಿದ್ದಾನೆ. ಅವರ ಕೆಟ್ಟತನವನ್ನು ಅವರಿಗೇ ತಿರುಗಿಸುವನು, ಅವರ ದುಷ್ಟತನದಿಂದಲೇ ಅವರನ್ನು ನಿರ್ಮೂಲ ಮಾಡುವನು. ನಮ್ಮ ಯೆಹೋವ ದೇವರು ಅವರನ್ನು ಸಂಹರಿಸಿ ಬಿಡುವೆನು. ಆಮೇನ್.